पूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಪಂಚಮಸ್ಕಂದದ 22ನೇ ಅಧ್ಯಾಯದಲ್ಲಿ ಇವತ್ತು 9ನೇ ಗದ್ಯ. ಅಥ ಚ ಆಪೂರ್ಯಮಾಣಾಭಿಃ ಉಪಕ್ಷೀಯಮಾಣಾಭಿಶ್ಚ ಕಲಾಭಿಃ ಪಿತॄಣಾಂ ಅಹೋರಾತ್ರಾಣಿ ಪೂರ್ವಪಕ್ಷಾಪರಪಕ್ಷಾಭ್ಯಾಂ ವಿತನ್ವಾನಃ ಸರ್ವಜೀವನಿವಹ ಪ್ರಾಣೋ ಜೀವಃ ಚ ಏಕಂ ಏಕಂ ನಕ್ಷತ್ರಂ ತ್ರಿಂಶನ್ಮುಹೂರ್ತೈಃ ಭುಂಕ್ತೆ. ಚಂದ್ರನ ಗತಿಯನ್ನ ಹೇಳ್ತಾ ಇದ್ದಾರೆ. ಹಿಂದಿನ ಗದ್ಯದಲ್ಲಿ ನೋಡಿದ್ವಿ, ಚಂದ್ರ ಸೂರ್ಯಮಂಡಲಕ್ಕಿಂತ 1,00,000 ಯೋಜನದ ಮೇಲೆ ಇದ್ದಾನೆ. ಸೂರ್ಯನಿಗಿಂತಲೂ ಕೂಡ ವೇಗವಾಗಿ ಸಂಚಾರವನ್ನ ಮಾಡ್ತಕ್ಕಂಥವನು. ಎಲ್ಲಾ ಗ್ರಹಗಳಿಗಿಂತಲೂ ಮುಂದೆ ಇರ್ತಾನೆ ಈ ಚಂದ್ರ. ಹಾಗಾಗಿ ಇವನನ್ನ ಅಗ್ರವರ್ತಿ ಅಂತ ಕರೀತಾರೆ. ಅಗ್ರಣೀಯ, ಅಗ್ರಚಾರಿ ಅಂತ, ಮುಂದೆ ವೇಗವಾಗಿ ಹೋಗ್ತಕ್ಕಂಥವನು ಅಂತ. ಒಂದು ನಕ್ಷತ್ರವನ್ನ ಒಂದು ದಿವಸದಲ್ಲಿ ದಾಟಿ ಮತ್ತೊಂದು ನಕ್ಷತ್ರವನ್ನ ಸೇರ್ತಾನೆ. ಈ ಚಂದ್ರ ತನ್ನ ಕಲೆಗಳನ್ನ ವೃದ್ಧಿ ಮಾಡಿಕೊಳ್ತಾ ಶುಕ್ಲ ಪಕ್ಷದಿಂದ ಪಿತೃಗಳಿಗೆ ಹಗಲನ್ನ ಉಂಟು ಮಾಡ್ತಾನೆ. ಕೃಷ್ಣ ಪಕ್ಷದಲ್ಲಿ ತನ್ನ ಕಲೆಗಳನ್ನ ಕ್ಷಯಪಡಿಸ್ಕೊಳ್ತಾ ಅವರಿಗೆ ರಾತ್ರಿಯನ್ನ ಉಂಟು ಮಾಡ್ತಾನೆ. ಎಲ್ಲ ಜೀವರಿಗೂ ಕೂಡ ಪ್ರಾಣಧಾರಕವಾದಂತಹ ಅನ್ನವನ್ನ ಅಭಿವೃದ್ಧಿ ಮಾಡಿಕೊಡ್ತಕ್ಕಂಥವನು ಈ ಚಂದ್ರ. ಚಂದ್ರನಿಂದಲೇನೆ ಅನ್ನ ಅಂತನ್ನೋದು ಎಲ್ರಿಗೂ ಸಿಗೋದು. ಹಾಗಾಗಿ ಚಂದ್ರನನ್ನ ಜೀವನಪ್ರದ ಅಂತ ಕರೀತಾರೆ. ಸರ್ವಜೀವ ನಿವಹ ಪ್ರಾಣ, ಎಲ್ಲರಿಗೂ ಜೀವನವನ್ನ ತಂದುಕೊಡುವವನು, ಅನ್ನವನ್ನ ತಂದುಕೊಡ್ತಕ್ಕಂಥವನು ಈ ಚಂದ್ರ. ಇವನು ಪ್ರತಿಯೊಂದು ನಕ್ಷತ್ರವನ್ನು ಕೂಡ 30 ಮುಹೂರ್ತಗಳಲ್ಲಿ ಕ್ರಮಿಸ್ತಾನೆ. ತ್ರಿಂಶನ್ ಮುಹೂರ್ತೈಹಿ ಭುಂಕ್ತೆ ಏಕೈಕಂ ನಕ್ಷತ್ರಂ. ಒಂದು ನಕ್ಷತ್ರವನ್ನ 30 ಮುಹೂರ್ತದಲ್ಲಿ ದಾಟಿ ಬಿಡ್ತಾನೆ. ಅಥ ಚ ಆಪೂರ್ಯಮಾಣಾಭಿಃ ಉಪಕ್ಷೀಯಮಾಣಾಭಿಶ್ಚ ಕಲಾಭಿಃ ಪಿತॄಣಾಂ ಅಹೋರಾತ್ರಾಣಿ ಪೂರ್ವಪಕ್ಷ ಅಪರಪಕ್ಷಾಭ್ಯಾಂ ವಿತನ್ವಾನಃ ಸರ್ವಜೀವನಿವಹ ಪ್ರಾಣೋ ಜೀವಶ್ಚ ಏಕಮೇಕಂ ನಕ್ಷತ್ರಂ ತ್ರಿಂಶನ್ ಮುಹೂರ್ತೈಃ ಭುಂಕ್ತೆ.
ಸ ಏಷಃ ಷೋಡಶಕಲಃ ಪುರುಷೋ ಭಗವಾನ್ ಮನೋಮಯೋ ಅಮೃತಮಯೋ ದೇವಪಿತೃಮನುಷ್ಯಭೂತ ಪಶುಪಕ್ಷಿ ಸರೀಸೃಪ ವೀರುಧಾಂ ಪ್ರಾಣಾಪ್ಯಾಯನಶೀಲತ್ವಾತ್ ಸರ್ವಮಯಃ ಇತಿ ವರ್ಣಯಂತಿ. ಈ ಚಂದ್ರನಿಗೆ ಒಟ್ಟು 16 ಕಲೆಗಳಿದ್ದಾವೆ, ಷೋಡಶ ಕಲಹ. ಆದ್ರಿಂದ ಇವನನ್ನ ಷೋಡಶಕಲ ಪುರುಷ ಅಂತ ಕೂಡ ಕರೀತಾರೆ. ಭಗವಾನ್ ಚಂದ್ರದೇವ ಷೋಡಶಕಲ ಪುರುಷ. ಈ ಚಂದ್ರ ಮನಸ್ಸಿಗೂ ಕೂಡ ಅಭಿಮಾನಿಯಾಗಿದ್ದಾನೆ, ಅನ್ನವನ್ನೂ ಅಭಿವೃದ್ಧಿ ಮಾಡ್ತಕ್ಕಂಥವನಾಗಿದ್ದಾನೆ. ತನ್ನ ಅಮೃತಮಯವಾದಂತಹ ಕಿರಣಗಳನ್ನ ಸುರಿಸುವ ಮೂಲಕವಾಗಿ ಎಲ್ಲ ದೇವತೆಗಳಿಗೂ ಪಿತೃಗಳಿಗೂ ಮನುಷ್ಯರಿಗೂ ಭೂತ ಪಶು ಪಕ್ಷಿ ಮತ್ತು ಸರ್ಪಗಳು ಗಿಡ ಮರಗಳು ಮೊದಲಾದ ಎಲ್ಲ ಪ್ರಾಣಿಗಳಿಗೂ ಕೂಡ ಅನ್ನವನ್ನ ವೃದ್ಧಿ ಮಾಡಿಕೊಡುವ ಮೂಲಕ ಸಕಲ ಪ್ರಾಣಿಗಳಿಗೂ ಸಂತೋಷವನ್ನು ಉಂಟು ಮಾಡತಕ್ಕಂತಹ ಸ್ವಭಾವ ಅದು ಚಂದ್ರಂದು. ಪ್ರಾಣಾಪ್ಯಾಯನಶೀಲತ್ವಾತ್, ಇದೇ ಕಾರಣದಿಂದ ಅವನನ್ನು ಸರ್ವಮಯ ಅಂತ ಕರೀತಾರೆ. ಅಂದರೆ ಎಲ್ಲ ಜೀವರಿಗೂ ಆಶ್ರಯ ಅಂತ. ಎಲ್ಲ ಜೀವರಿಗೂ ಆಶ್ರಯಪ್ರದನಾಗಿರ್ತಕ್ಕಂಥವನು ಈ ಚಂದ್ರ. ದೇವ ಪಿತೃ ಮನುಷ್ಯ ಭೂತ ಪಶು ಪಕ್ಷಿ ಸರೀಸೃಪ ವೀರುಧಾಮ್ ಅಂತ ಎಲ್ಲ ಪ್ರಾಣಿಗಳು ಬಂತು. ದೇವತೆಗಳಿಂದ ಹಿಡಿದು ತೃಣಪರ್ಯಂತವಾದ ಎಲ್ಲ ಜೀವಿಗಳು ಬಂತು. ದೇವತೆಗಳು, ಪಿತೃಗಳು, ಮನುಷ್ಯರು, ಭೂತರು, ಪಶುಗಳು, ಪಕ್ಷಿಗಳು, ಸರೀಸೃಪ ಮತ್ತು ವೀರುದ್. ಸರೀಸೃಪ ಅಂದರೆ ಸರ್ಪಗಳು, ವೀರುತ್ ಅಂತಂದರೆ ಗಿಡಮರಗಳು. ಈ ರೀತಿ ಎಲ್ಲರಿಗೂ ಅಮೃತಮಯ, ಅಮೃತಕರವಾದ ಕಿರಣಗಳನ್ನು ಸುರಿಸುವ ಮೂಲಕ ಪ್ರಾಣಾಪ್ಯಾಯನಶೀಲ, ಪ್ರಾಣಿಗಳಿಗೆಲ್ಲರಿಗೂ ಅನ್ನವನ್ನು ಅಭಿವೃದ್ಧಿ ಮಾಡಿಕೊಡ್ತಕ್ಕಂಥವನು, ಅದರಿಂದ ಎಲ್ಲರಿಗೂ ಸಂತೋಷವನ್ನ ಕೊಡ್ತಕ್ಕಂಥವನು, ಅಂತಹ ಕೊಡುವ ಸ್ವಭಾವವುಳ್ಳವನು. ಶೀಲ ಅಂದರೆ ಸ್ವಭಾವ. ಅಂತಹ ಈ ಚಂದ್ರನನ್ನ ಸರ್ವಮಯ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಸರ್ವಜೀವ ಪ್ರಧಾನ ಅಂತ ಅರ್ಥ. ಎಲ್ಲರಿಗೂ ಆಶ್ರಯವನ್ನು ತಂದು ಕೊಡ್ತಕ್ಕಂಥವನು, ಎಲ್ಲ ಜೀವರಿಗೂ ಆಶ್ರಯದಾತ ಅಂತ ಅರ್ಥ. ಸ ಏಷಃ ಷೋಡಶಕಲಃ ಪುರುಷೋ ಭಗವಾನ್ ಮನೋಮಯೋ ಅಮೃತಮಯೋ ದೇವ ಪಿತೃ ಮನುಷ್ಯ ಭೂತ ಪಶು ಪಕ್ಷಿ ಸರೀಸೃಪ ವೀರುಧಾಂ ಪ್ರಾಣಾಪ್ಯಾಯನಶೀಲತ್ವಾತ್ ಸರ್ವಮಯಃ ಇತಿ ವರ್ಣಯಂತಿ. ಆಚಾರ್ಯ, ಇಲ್ಲಿ ಇದು ಚಂದ್ರ ಗತಿ ಬಂದು ವೇಗವಾಗಿದೆ ಎಲ್ಲ ನೋಡಿದೆ ನಾವು. ಸೊ ಈ ಎರಡು ಪಕ್ಷದಲ್ಲಿಯೇ ಬಂದು ಅವನು ಸೂರ್ಯಗತಿ 1 ಸಂವತ್ಸರ ಬಂದು ಇದು ಚಂದ್ರ ಇದು ಮಾಡಿಬಿಡ್ತಾನೆ ನೋಡಿದ್ದೇವೆ ನಾವು. ಸೊ ಆದ್ರೆ ನೋಡಿದರೆ 6 ತಿಂಗಳು ಬಂದು ನಮಗೆ ಇರುವಂತ ಈ 6 ತಿಂಗಳಲ್ಲಿ ಬಂದು ಅದು ದಿನಮಾನ ಅವನಿಗೆ, ಮೀರಿ ಇರುವಂತ ಇನ್ನೊಂದು 6 ತಿಂಗಳು ಬಂದು ಅವನಿಗೆ ರಾತ್ರಿನ ಹಾಗೆ ತಗೋಬೇಕಾ? ಚಂದ್ರನಿಗ? ಹೌದು ಹೌದು. ಹಂಗಲ್ಲ, ಅವನಿಗೆ ರಾತ್ರಿ ಹಗಲು ಅಲ್ಲ, ನಮಗೆ ರಾತ್ರಿ ಹಗಲುಗಳನ್ನು ಉಂಟು ಮಾಡಿಕೊಡ್ತಾನೆ. ತಾನು ಆ ನಕ್ಷತ್ರಗಳಲ್ಲಿ ಸಂಚಾರ ಮಾಡುವ ಮೂಲಕ ತನ್ನ ಕಲೆಗಳನ್ನು ವೃದ್ಧಿ ಮಾಡೋದು ಮತ್ತು ಕ್ಷಯ ಮಾಡುವ ಮೂಲಕ ಪಿತೃಗಳಿಗೆ ಹಗಲು ಮತ್ತು ರಾತ್ರಿಯನ್ನು ಉಂಟು ಮಾಡ್ತಾನೆ ಅಂತ. ಆಪೂರ್ಯಮಾಣಾಭಿಃ ಉಪಕ್ಷೀಯಮಾಣಾಭಿಶ್ಚ ಕಲಾಭಿಃ ಪಿತॄಣಾಂ ಅಹೋರಾತ್ರಾಣಿ ಪೂರ್ವಪಕ್ಷ ಅಪರಪಕ್ಷಾಭ್ಯಾಂ ಇತನ್ವಾನಃ ಅಂತ. ಪೂರ್ವಪಕ್ಷ ಅಂದರೆ ಶುಕ್ಲಪಕ್ಷ. ಶುಕ್ಲಪಕ್ಷದಲ್ಲಿ ಹಗಲನ್ನ ಅಭಿವೃದ್ಧಿ ಮಾಡ್ತಾನೆ, ಕೃಷ್ಣ ಪಕ್ಷದಲ್ಲಿ ರಾತ್ರಿಯನ್ನ ಉಂಟು ಮಾಡ್ತಾನೆ. ತತಃ ಉಪರಿಷ್ಟಾತ್ ಲಕ್ಷಯೋಜನತೋ ನಕ್ಷತ್ರಾಣಿ ಮೇರುಂ ಪ್ರದಕ್ಷಿಣೇನೈವ ಕಾಲಾಯನ ಈಶ್ವರಯೋಜಿತಾನಿ ಸಹಾಭಿಜಿತಾ 28.
ಇನ್ನು ಈ ಚಂದ್ರಮಂಡಲಕ್ಕಿಂತ 1,00,000 ಯೋಜನದಷ್ಟು ಮೇಲೆ ಇರುವುದು ಮೇಲ್ಗಡೆ ನಕ್ಷತ್ರಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಚಂದ್ರಮಂಡಲಕ್ಕಿಂತಲೂ 1,00,000 ಯೋಜನ ಮೇಲೆ ನಕ್ಷತ್ರಗಳು. ಒಟ್ಟು 28 ನಕ್ಷತ್ರಗಳು ಅಂತ ಹೇಳ್ತಾ ಇದ್ದಾರೆ. 28 ಹೇಗೆ ಅಂತಂದ್ರೆ ಅಭಿಜಿತ್ ಅನ್ನೋ ನಕ್ಷತ್ರವನ್ನ ಪ್ರತ್ಯೇಕವಾಗಿ ಸೇರಿಸ್ಕೊಳ್ಬೇಕು. ಉತ್ತರಾಷಾಢ, ಉತ್ತರಾರ್ಧ ಮತ್ತು ಶ್ರವಣದ ಪೂರ್ವಾರ್ಧ ಅದನ್ನು ಸೇರಿಸಿ ಅಭಿಜಿತ್ ಎಂಬತಕ್ಕಂತಹ ಒಂದು ಪ್ರತ್ಯೇಕ ನಕ್ಷತ್ರ ಆಗ್ತದೆ. ಆ ನಕ್ಷತ್ರವನ್ನ ಸೇರಿಸಿಕೊಂಡು ಒಟ್ಟು 28 ನಕ್ಷತ್ರಗಳು. ಈ ನಕ್ಷತ್ರಗಳು ಮೇರುಗೆ ಪ್ರದಕ್ಷಿಣಾಕಾರವಾಗಿಯೇ ಸುತ್ತಾ ಇದ್ದಾವೆ. ಸೂರ್ಯ ಕೆಲವು ಸಲ ಅಪ್ರದಕ್ಷಿಣ ಗತಿ ಅವನಿಗೆ ಉಂಟು. ಹಾಗೆ ಇವನಿಗೆ ಬೇರೆ ಅಪ್ರದಕ್ಷಿಣ ಗತಿ ಇಲ್ಲ. ಇವರು ಪ್ರದಕ್ಷಿಣವಾಗಿಯೇ ಸುತ್ತೋದು. ಸೂರ್ಯ ರಥಕ್ಕೆ ಅನುಸಾರವಾಗಿ ಚಲನೆ ಮಾಡ್ತಾವಂತೆ. ಆ ರೀತಿಯಾಗಿಯೇ ಭಗವಂತ ಅವುಗಳನ್ನ ಸೂರ್ಯ ರಥಕ್ಕೆ ಅನುಸಾರವಾಗಿ ಚಲನೆ ಮಾಡುವಂತೆ ಏರ್ಪಾಡು ಮಾಡಿದ್ದಾನೆ. ಈಶ್ವರ ಯೋಜಿತಾನೆ. ಆದರೆ ಸೂರ್ಯ ಕೆಲವು ಸಲ ಮೇರುವಿಗೆ ಅಪ್ರದಕ್ಷಿಣೆಯಾಗಿಯೂ ಬರ್ತಾನೆ ಅಂತ ಹಿಂದೆ ನೋಡಿದ್ವಿ. ಆದರೆ ಇವು ಹಾಗಲ್ಲ. ಇವು ಯಾವಾಗಲೂ ಪ್ರದಕ್ಷಿಣಾಕಾರವಾಗಿಯೇ ಸಂಚಾರ ಮಾಡ್ತವೆ. ತತಃ ಉಪರಿಷ್ಟಾತ್ 1,00,000 ಯೋಜನತೋ ನಕ್ಷತ್ರಾಣಿ ಮೇರುಂ ಪ್ರದಕ್ಷಿಣೇನೈವ ಏವ ಅಂತ ಹೇಳಿದೆ. ಇಲ್ಲಿ ಪ್ರದಕ್ಷಿಣೇನೈವ ಅಂತ ಹೇಳಿರೋದ್ರಿಂದ ಸೂರ್ಯ ಅಪ್ರದಕ್ಷಿಣ ಆಗಿಯೂ ಕೂಡ ಸಂಚಾರ ಮಾಡ್ತಾನೆ ಅನ್ನೋದು ಗೊತ್ತಾಗ್ತದೆ. ಅಲ್ಲಿ ಹಿಂದೆನೂ ಹೇಳಿದ್ದಾರೆ. ಇವು ಹಾಗಲ್ಲ. ಸೂರ್ಯನ ಹಾಗೆ ಅಪ್ರದಕ್ಷಿಣೆ ಆಗಿ ಬರೋದಿಲ್ಲ, ಯಾವಾಗಲೂ ಪ್ರದಕ್ಷಿಣಾಕಾರವಾಗಿಯೇ ಬರ್ತಾವೆ ಅಂತ ತಾತ್ಪರ್ಯ. ಆಚಾರ್ಯ, ಇಲ್ಲಿ ಇನ್ನೊಂದು ಇದು ಪ್ರಕಾಶಿಕಾಲಿ ಬಂದು ಒಂದೊಂದು ಸೂರ್ಯನ ಒಂದು ನಕ್ಷತ್ರ ತನ್ನ ನಕ್ಷತ್ರ ಪ್ರಾಪ್ತಿ ತನ್ನ ನಕ್ಷತ್ರ ಸಮಾನ ದೇಶ ಪ್ರಾಪ್ತಿ ರೂಪೇವ ವಿವಕ್ಷಾ ಇತಿ ಜ್ಞಾತ ಎಂಬುದು ಏನೋ ಅದು ಅರ್ಥ ಆಗಿಲ್ಲ. ಏನೋ ಅದು ಏನು ಹೇಳ್ತಾರೆ ಪ್ರಕಾಶಿಕಾಲಿ ಬಂದು ಏವಂ ಸತಿ ಸೂರ್ಯಾದೀನಾಂ ತನ್ನಕ್ಷತ್ರ ಪ್ರಾಪ್ತಿ ತನ್ನಕ್ಷತ್ರ ಸಮಾನ ದೇಶ ಪ್ರಾಪ್ತಿ ರೂಪೇವ ವಿವಕ್ಷೇತಿ ನಾತ್ಯವನ್ನು ಹಾಕಿದ್ದಾರೆ. ಅದು ಆ ನಕ್ಷತ್ರ ಪ್ರಾಪ್ತಿನೇನು ಸೂರ್ಯ ಬಂದು ಆ ನಕ್ಷತ್ರ ದಾಟುವಲ್ಲ. ಸಿಗ್ತಾ ಇಲ್ವಲ್ಲ ನನಗಿಲ್ಲಿ. ತತಃ ಎಲ್ಲಿದೆ ಇದು? ಇದು ಪ್ರಕಾಶಿಕಲ್ಲಿ ಆಚಾರ್ಯ ಇದ್ದಾರೆ. ನಕ್ಷತ್ರಾಣಿ ಚಿಂತೆಯಾದೀನಿ ಏವಂ ಸತಿ ಅನ್ನು ಹಾಕಿದ್ದಾರೆ. ಏವಂ ಸತಿ ನಕ್ಷತ್ರಾಣಿ ಅಶ್ವಿನ್ಯಾದೀನಿ. ಅದು ಅಶ್ವಿನ್ಯಾದೀನಿ ಏವಂ ಸತಿ ಸೂರ್ಯಾದೀನಾಂ ತನ್ನಕ್ಷತ್ರ ಪ್ರಾಪ್ತಿ ತತ್ತನ್ನಕ್ಷತ್ರ ಸಮಾನ ದೇಶ ಪ್ರಾಪ್ತಿರೂಪೈವ ವಿವಕ್ಷಿತ ಇತಿ ಜ್ಞಾತವ್ಯಂ. ಅಂದರೆ ನಕ್ಷತ್ರಗಳು ಮೇರುಂ ಪ್ರದಕ್ಷಿಣೇನೈವ ಕಾಲಾಯನ ಈಶ್ವರ ಯೋಜಿತಾನಿ ಅಂತ ಹೇಳಿದ್ರಲ್ವಾ. ಅಂದರೆ ಪ್ರದಕ್ಷಿಣಾಕಾರವಾಗಿಯೇ ಸುತ್ತಾ ಇವೆ ಇವು, ಹೊರತು ಸೂರ್ಯನಂತೆ ಅಪ್ರದಕ್ಷಿಣಾಕಾರವಾಗಿ ಬರೋದಿಲ್ಲ ಅಂತ. ಹಾಗಾದರೆ ಸೂರ್ಯನಿಗೆ ಈ ನಕ್ಷತ್ರಗಳ ಪ್ರಾಪ್ತಿ ಅಂದರೆ ಏನು? ಸೂರ್ಯಾದೀನಾಂ ತನ್ನಕ್ಷತ್ರ ಪ್ರಾಪ್ತಿ
ತತ್ತನ್ನಕ್ಷತ್ರ ಸಮಾನ ದೇಶ ಪ್ರಾಪ್ತಿ ರೂಪ ಏವ. ಆಯಾಯ ನಕ್ಷತ್ರಗಳ ಸಮಾನ ದೇಶ ಪ್ರಾಪ್ತಿ ಆಯಿತು ಅಂದ್ರೆ ನಕ್ಷತ್ರ ಪ್ರಾಪ್ತಿ ಆಯಿತು ಅಂತ ಇದೇ ವಿವಕ್ಷಿತ. ಸೂರ್ಯ ನಕ್ಷತ್ರ ದಾಟುವುದ? ಇಲ್ಲಿ ಮೇಲೆ ಸೂರ್ಯ ನಕ್ಷತ್ರಕ್ಕಿತಾ ಇದ್ದೇವೆ, ಸೂರ್ಯನು ಹೋಗ್ತಾ ಇದ್ದೇವೆ. ಸೊ ಸೂರ್ಯ ಒಂದು 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 ಇಷ್ಟು ದೂರ ಹೋಗಿದರೆ ಅಷ್ಟು ದೂರ ನಕ್ಷತ್ರ ಹೋಗಿದೆ, ಅದನ್ನು ಪ್ರಾಪ್ತಿ ಆಗತ್ತೆ ಅಂದ್ರೆ ಅದು ಅದು ಸಿಕ್ಕತ್ತೆ. ನಕ್ಷತ್ರ ಇರುವ ಜಾಗಕ್ಕೆ ಸೂರ್ಯ ಬಂದ ಅಂದ್ರೆ ಆವಾಗ ತತ್ಪ್ರಾಪ್ತಿ ಆಯ್ತು ಅಂತ ಅರ್ಥ. ಸೂರ್ಯನ ಪ್ರಾಪ್ತಿ, ಸೂರ್ಯನಿಗೆ ನಕ್ಷತ್ರ ಪ್ರಾಪ್ತಿ ಆಯ್ತು ಅಂತ ಅರ್ಥ. ನಕ್ಷತ್ರ ಪ್ರಾಪ್ತಿ ತನ್ನಕ್ಷತ್ರ ಸಮಾನ ದೇಶ ಪ್ರಾಪ್ತಿ ರೂಪ ಏವ. ಆ ನಕ್ಷತ್ರ ಇರುವ ಪ್ರದೇಶಕ್ಕೆ ಸೂರ್ಯನ ಆಗಮನ ಆಯ್ತು ಅಂದ್ರೆ ಅದೇ ನಕ್ಷತ್ರ ಪ್ರಾಪ್ತಿ. ಓಕೆ ಓಕೆ. ಸೊ ಇದು ಪ್ರಕಾಶದಿಂದ ಇದು ಹೇಳಬೇಕು. ಸೂರ್ಯನ ಪ್ರಕಾಶ ಬಂದು ನಕ್ಷತ್ರ ಪ್ರಕಾಶ ಎಲ್ಲಿ ಹೋಗುತ್ತೆಯೋ ಆ ದೇಶಕ್ಕೆ ಬಂದು ಈ ಸೂರ್ಯನ ಪ್ರಕಾಶ ಹೋಗಿದರೆ ಅದೇ ನಕ್ಷತ್ರ ಪ್ರಾಪ್ತಿ ಅಂತ ತಗೋಬೇಕಾ ಆಚಾರ್ಯ? ಸೂರ್ಯನೇ ಬರ್ತಾನಲ್ಲ. ಓ ಸೂರ್ಯನೇ ಬರ್ತಾನೆ. ಓ ಸೂರ್ಯನೇ ಆ ನಕ್ಷತ್ರ ದೇಶಕ್ಕೆ ಬರ್ತಾನೆ. ಓಕೆ ಓಕೆ. ಸೂರ್ಯ ರಥವೇ ಸಂಚಾರ ಮಾಡ್ತಾ ಮಾಡ್ತಾ ನಕ್ಷತ್ರ ಇರುವ ಜಾಗಕ್ಕೆ ಬಂದಾಗ ನಕ್ಷತ್ರ ಪ್ರಾಪ್ತಿ ಆಯ್ತು ಅಂತ ಇಟ್ಟುಕೊಳ್ಳಿ. ಓಕೆ ಓಕೆ. ರಥವೇ ಬರುತ್ತೆ. ಓಕೆ ಓಕೆ. ಗುರುಗಳೇ, ಸೂರ್ಯ ಅಪ್ರದಕ್ಷಿಣಾಕಾರವಾಗಿ ಸುತ್ತಾನೆ ಅಂತ ಆಯ್ತಲ್ಲ ಇಲ್ಲಿ ಇವಾಗ ಹೇಳಿದ್ ಇವಾಗ ಮೇರು ಪರ್ವತ. ಹೌದು. ಸ್ಟಾರ್ಟಿಂಗ್ ನಲ್ಲಿ ಬರೀ ಅವರು ಪ್ರದಕ್ಷಿಣಾಕಾರವಾಗಿ ಸುತ್ತಾನೆ, ಬಲಭಾಗದಲ್ಲೇ ಮೇರು ಪರ್ವತ ಇರುತ್ತೆ ಅಂತ ಅವಾಗೆಲ್ಲ. ಆದ್ರೂ ಅಪ್ರದಕ್ಷಿಣೆನೂ ಆಗತ್ತೆ ಅಂತನೂ ಹೇಳಿದ್ರಲ್ವಾ ಅಲ್ಲಿ. ಅದೇ ವಿಷಯವನ್ನು ನಾವು ತುಂಬಾ ಹೊತ್ತಲ್ಲಿ ವಿಚಾರ ಮಾಡಿದ್ವಲ್ಲ. ಏನು ಅಂದ್ರೆ ಅವನು ಪ್ರದಕ್ಷಿಣೇನ ಅಭಿಕ್ರಾಮತೋ ರಾಶೀನಾಂ ಅಭಿಮುಖಂ ಚ ಪ್ರಚಲನಂ ಹೇಗೆ ಅಂತ ಪ್ರಶ್ನೆ ಮಾಡಿದಾಗ ಸಹೋವಾಚ ಶುಕಃ ಪಿಪೀಲಿಕಾ ಗತಿ ಹೇಗೋ ಹಾಗೆ ಅಂತ ದೃಷ್ಟಾಂತ ಕೊಟ್ಟು ನಕ್ಷತ್ರ ರಾಶಿಭಿಃ ಉಪಲಕ್ಷಿತೇನ ಕಾಲಚಕ್ರೇಣ ಧ್ರುವಂ ಮೇರುಂಚ ಪ್ರದಕ್ಷಿಣೇನ ಪರಿಧಾವತಾ ಸಹ ಪರಿಧಾವಮಾನಾನಾಂ ತದಾಶ್ರಯಾಣಾಂ ಸೂರ್ಯಾದೀನಾಂ ಗ್ರಹಾಣಾಂ ಗತಿಃ ಅನ್ಯೈವ ನಕ್ಷತ್ರಾಂತರೇ ರಾಶ್ಯಂತರೇ ಚ ಉಪಲಭ್ಯಮಾನತ್ವಾತ್. ನಕ್ಷತ್ರಗಳ ಜೊತೆಗೆ ಧ್ರುವಕ್ಕೂ ಮೇರುವಿಗೂ ಪ್ರದಕ್ಷಿಣೆಯಾಗಿ ಸುತ್ತತಕ್ಕಂತಹ ಸೂರ್ಯ ರಥದಲ್ಲಿ ಸೂರ್ಯ ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತಾ ಇದ್ರೂ ಕೂಡ ಅದರ ಜೊತೆಗೆ ತನ್ನದೇ ಆದ ಒಂದು ಗತಿ, ಉತ್ತರಾಯಣ ದಕ್ಷಿಣಾಯನ ಗತಿಗಳಿಂದ ರಾಶಿಗಳಿಗೆ ಅಭಿಮುಖವಾಗಿ ಅಪ್ರದಕ್ಷಿಣಾಕಾರವಾಗಿಯೂ ಸಂಚಾರ ಮಾಡಬಹುದು ಅಂತ ನೋಡಿದ್ವಿ. ತನ್ನದೇ ಆದ ಒಂದು ಗತಿ ಇದೆ, ಉತ್ತರಾಯಣ ದಕ್ಷಿಣಾಯನ ಗತಿಗಳು. ಆ ಗತಿಯಿಂದ ಅವನು ರಾಶಿಗೆ ಅಭಿಮುಖವಾಗಿ ಸಂಚಾರ ಮಾಡುವಾಗ ಮೇರುವಿಗೆ ಅಪ್ರದಕ್ಷಿಣೆಯಾಗಿಯೂ ಸಂಚಾರ ಮಾಡಬಹುದು. ಮೇರುವಿಗೆ ಅಪ್ರದಕ್ಷಿಣೆಯಾಗಿ ಸಂಚಾರ ಮಾಡುವಾಗ ರಾಶಿಗೆ ಅಭಿಮುಖವಾಗಿ ಬರ್ತಾನೆ ಅಂತ ಹೀಗೆ ಅಲ್ಲಿ ನೋಡಿದ್ವಿ. ಅದನ್ನೇ ಇಲ್ಲಿ ಏವ ಅನ್ನೋ ಪದವನ್ನು ಹಾಕಿ ನಕ್ಷತ್ರಾಣಿ ಮೇರುಂ ಪ್ರದಕ್ಷಿಣೇನೈವ ಅಂತ ಹೇಳಿರೋದ್ರಿಂದ ಪ್ರದಕ್ಷಿಣೇನೈವ ಅನ್ನೋ ಏವ ಪದದಿಂದ ಏನು ಗೊತ್ತಾಗುತ್ತೆ? ಇತಿ ಅವಧಾರಣೇನ ಸೂರ್ಯಾದೀನಾಮೇವ ನ ತೇಷಾಂ ಅನ್ಯಾ ಗತಿಃ ಅಸ್ತಿ ಇತಿ ಸೂಚಯತಿ. ಸೂರ್ಯನಿಗೆ ಬೇರೆ ರೀತಿಯಾದ ಗತಿಯೂ ಕೂಡ ಇದೆ ಅನ್ನೋದು ಸೂಚನೆ ಮಾಡಿದಾಗಾಯ್ತು ಅಂತ. ಹಾಗಾಗಿ ಸೂರ್ಯನಿಗೆ ಅಪ್ರದಕ್ಷಿಣಾಕಾರವಾಗಿಯೂ ಕೂಡ ಸಂಚಾರ ಮಾಡೋದಿದೆ ಅಂತ ಗೊತ್ತಾಯ್ತು. ಗುರುಗಳೇ, ಇದು ನಮಸ್ಕಾರ ಗುರುಗಳೇ. ಈ ಜೋಶಿಯದ ಶಾಸ್ತ್ರದಲ್ಲಿ ಹೇಳ್ತಾರಲ್ಲ, ಸೂರ್ಯನ ಚಂದ್ರನ ವಕ್ರಂ ಅಧಿಸಾರಂ ಬಿಟ್ಟು ಆ ತರ ಇದಾದ ಇದು? ವಕ್ರ ಅಂದ್ರೆ ಏನು?
ಹಿಂದೆ ಬರೋದು. ಅದೇ ಅಪ್ರದಕ್ಷಿಣಾಕಾರವಾಗಿ ಸುತ್ತೋದು. ಅದೇ ಅಪ್ರದಕ್ಷಿಣಾಕಾರ. ಹ್ಮ್. ಮತ್ತು ತಿರುಸಿ ಮುಂದೆ ಹೋಗೋದು. ಹೌದು, ಅದನ್ನೇ ಹೇಳ್ತಿರೋದು. ಅದನ್ನೇ ಹೇಳುವ. ಧನ್ಯವಾದಗಳು. ಈ ಚಕ್ರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಮಷಿನ್ಗಳಲ್ಲಿ ಈ ಕೆಲಸ ಮಾಡಿರ್ತಾರೆ ನೋಡಿ, ಅವ್ರಿಗೆ ಸ್ವಲ್ಪ ಅರ್ಥ ಆಗ್ಬೋದೇನೋ ಇದ್ರು. ಅದು ಎಲ್ಲ ಚಕ್ರಗಳು ಸುತ್ತಾ ಇರ್ತದೆ. ಒಂದು ಚಕ್ರ ಪ್ರದಕ್ಷಿಣಾಕಾರವಾಗಿ ಸುತ್ತಿದ್ರೆ ಇನ್ನೊಂದು ಚಕ್ರ ಅಪ್ರದಕ್ಷಿಣಾಕಾರವಾಗಿ ಸುತ್ತಾ ಇರ್ತದೆ. ಟೋಟಲಿ ವಿಚಾರ ಮಾಡಿದಾಗ ಎಲ್ಲವೂ ಪ್ರದಕ್ಷಿಣಾಕಾರವಾಗಿ ಸುತ್ತಾ ಇರ್ತದೆ. ಈ ಥರದ್ದು ಮಷಿನ್ಸ್ ಯಾವುದಾದ್ರೂ ಇದ್ರೆ ಅದನ್ನ ನೋಡಬಹುದು. ಯಾರಾದರೂ ಆ ವಿಭಾಗದಲ್ಲಿ ಕೆಲಸ ಮಾಡೋರಿಗೆ ಗೊತ್ತಾಗ್ಬೋದೇನೋ ಇದು ಸುತ್ತುವಂಥದ್ದು. ಎಲ್ಲ ಚಕ್ರಗಳು ಪ್ರದಕ್ಷಿಣಾಕಾರವಾಗಿಯೇ ಸುತ್ತಾ ಇರ್ತದೆ ಟೋಟಲಿ ಆಗಿ. ಆದರೆ ಒಳಗೆ ತನ್ನದೇ ಆದ ಚಕ್ರದ್ದು ಒಂದು ಚಕ್ರದೊಳಗೆ ಮತ್ತೊಂದು ಚಕ್ರ, ಆ ಚಕ್ರದೊಳಗೆ ಇನ್ನೊಂದು ಚಕ್ರ, ಅದಕ್ಕೂ ಜಾಯಿಂಟ್ ಮಾಡಿರೋ ಇನ್ನೊಂದು ಚಕ್ರಗಳಿರುತ್ತೆ. ಅದು ಅಪ್ರದಕ್ಷಿಣಾಕಾರವಾಗಿಯೂ ಕೂಡ ತನ್ನದೇ ಗತಿಯಿಂದ ಸುತ್ತಾ ಇರ್ತದೆ. ಆದ್ರೆ ಟೋಟಲಿ ವಿಚಾರ ಮಾಡಿದಾಗ ಎಲ್ಲವೂ ಪ್ರದಕ್ಷಿಣಾಕಾರವಾಗಿ ಹೋಗ್ತಾ ಇರ್ತದೆ. ಹಿಂಗೇನೋ ಗಿಯರ್ ಆಚಾರ್ಯ, ಅದು ಗಿಯರ್ ನಮ್ಮ ವೆಹಿಕಲ್ ಗಿಯರ್ ಇದೆ ಅಲ್ವಾ ಆಚಾರ್ಯ? ಸರಿ. ಗಿಯರ್ ಸುತ್ತುವಾಗ ನೀವು ಹೇಳ್ದಂಗ ಒಂದು ಗಿಯರ್ ಒಂದು ಚಕ್ರ, ಅದ್ರಲ್ಲಿ ಒಂದು ಮುಂದೆ ಒಂದು ನೇಮಿಗಳ ತರ ಇದು ಹೇಳ್ತಾರೆ, ಅದು ಗಿಯರ್ ಟೂತ್ ಹೇಳ್ತಾರೆ. ಅದು ಒಂದು ಇನ್ನೊಂದು ಗಿಯರ್ ಮುಟ್ಟುವಾಗ ತಿರುಗುವಾಗ ಒಂದು ಗಿಯರ್ ಬಂದು ಪ್ರದಕ್ಷಿಣ ಮಾಡಿದರೆ ಅದನ್ನ ಮುಟ್ಟಿದ ಗಿಯರ್ ಬಂದು ಅಪ್ರದಕ್ಷಿಣ ಮಾಡುತ್ತೆ. ಅದು ನೀವು ಹೇಳ್ದಂಗ ನೀವು ಹೇಳಿದ ಎಕ್ಸಾಂಪಲ್ ಅದ್ರಲ್ಲಿ ಅನ್ವಯ ಆಗುತ್ತೆ. ಅದು ಗಿಯರ್ ಎಲ್ಲ ಬರುತ್ತೆ. ಅದು ಗಿಯರ್ ಅದು ತುಂಬಾ ಅದು ಕಾಮನ್. ಅದು ನಮ್ಮ ಎಲ್ಲಾ ವೆಹಿಕಲ್ಸ್ ಎಲ್ಲ ಅದೇ ಇದೆ, ಗಿಯರ್ ಬಾಕ್ಸ್ ಅದೇ ಅದು. ಆವಾಗ ಟೋಟಲಿ ಆಗಿ ಮುಂದೆನೆ ಹೋಗ್ತಾ ಇರ್ತದೆ ಗಾಡಿ. ಹೌದು, ಅದೇ ರೈಟ್. ಎಲ್ಲ ಮುಂದೆ ಹೋಗುತ್ತೆ. ಒಂದು ಚಕ್ರ ಅಪ್ರದಕ್ಷಿಣಾಕಾರವಾಗಿ ಸುತ್ತಿದ್ರು ಕೂಡ ಟೋಟಲಿ ವಿಚಾರ ಮಾಡಿದ್ರೆ ಮುಂದೆನೆ ಹೋಗ್ತಾ ಇದೆ ಅಂತಾನೆ ಲೆಕ್ಕ. ಹೌದು ಹೌದು. ಹಾಗೆ ಸೂರ್ಯ ಪ್ರದಕ್ಷಿಣವಾಗಿಯೇ ಇದ್ದಾನೆ ಅಂತಾನೆ ಒಂದು ಲೆಕ್ಕ. ಮೇರುಗೆ ಪ್ರದಕ್ಷಿಣಾಕಾರವಾಗಿಯೇ ಸುತ್ತಾ ಇದ್ದಾನೆ ಅಂತಾನೆ ಲೆಕ್ಕ. ಆದರೂ ತನ್ನದೇ ಆದ ಒಂದು ಗತಿಯಿಂದ ಅಪ್ರದಕ್ಷಿಣೆನೂ ಬರ್ತಾನೆ ಅಂತ. ಅವನು ಅಪ್ರದಕ್ಷಿಣೆಯಾಗಿ ಬಂದರೂ ಕೂಡ ಟೋಟಲಿ ವಿಚಾರ ಮಾಡಿದ್ರೆ ಪ್ರದಕ್ಷಿಣೆಯಾಗಿನೇ ಇರುತ್ತದೆ. ಹೌದಾ? ಅದೇ ಅದಕ್ಕೆ ಎಣ್ಣೆ ಕೂಡ ಒಂದು ನೀವು ಎಕ್ಸಾಂಪಲ್ ನೋಡಿದ್ದೇವೆ ನಾವು. ಎಣ್ಣೆ ಅದು ಮೇರು ಇಲ್ಲಿ ಒಂದು ಇದೆ ಆ ಚಕ್ರ ಒಂದು ಎಂಡು, ಅದು ಎಣ್ಣೆ ಮಾಡುವಾಗ ಆ ಎಣ್ಣೆ ಒಂದು ಕಲ್ಲಿನಲ್ಲಿರುವಂತಹ ಒಂದು ಸ್ತಂಭ ತರ ಇರುವಂತದ್ದು ಇದು ತಿರುವಾಗ ಅದು ಒಂದು ಆಪೋಸಿಟ್ ತಿರುಗತ್ತೆ. ಆವಾಗಲೇ ಅದು ಇದಾಗತ್ತೆ, ಅದು ಎಣ್ಣೆ ಇದು ಬರುತ್ತೆ. ಅದೇ ಆ ಮಷಿನ್ಸ್ ಬಗ್ಗೆ ನಾವು ನೋಡಿದ್ರೆ ಗೊತ್ತಾಗ್ತದೆ. ಅದ್ರ ಬಗ್ಗೆ ಗೊತ್ತಿರೋರಿಗೆ ಸ್ವಲ್ಪ ಅರ್ಥ ಆಗ್ತದೆ. ಇದು ಗಡಿಯಾರ ಎಕ್ಸಾಂಪಲ್ ಗುರುಗಳೇ. ಗಡಿಯಾರದ ಒಳಗಡೆ ಕೆಲವೊಂದು ಅಪ್ರದಕ್ಷಿಣಾಕಾರ ಸುತ್ತುತ್ತೆ. ಹೌದು, ಗಡಿಯಾರ ಒಳಗೆ ಅದು ಗಿಯರ್ ಸಿಸ್ಟಮ್, ಅದು ಅದೇ ತರ ಕರೆಕ್ಟ್. ಗಡಿಯಾರದ ಒಳಗೆ ಎಲ್ಲಿ ಅಪ್ರದಕ್ಷಿಣೆ ಇದೆ? ಅದೇ ತರ ಗಿಯರ್ ತರ, ಇದು ವೆಹಿಕಲ್ ಗಿಯರ್ ತರ ಒಂದು ಈ ಕಡೆ ಸುತ್ತರೆ ಇನ್ನೊಂದು ಗಿಯರ್ ಮುಟ್ಟಿರೋದು ಆಪೋಸಿಟ್ ತಿರುಗತ್ತೆ ಅದು. ಈ ಕರೆಕ್ಟ್. ಗಡಿಯಾರದ ಒಳಗೆ ಈ ಹಿಂದಿನ ಕಾಲದ ವಾಚುಗಳೆಲ್ಲ ಇರ್ತಿತ್ತಲ್ಲ, ಅದರಲ್ಲಿ 2-3 ಚಕ್ರಗಳಿರ್ತಿತ್ತು. ಹೌದು, ದೊಡ್ಡದಿದ್ದರೆ ಅದು ದೊಡ್ಡ ಮುಳ್ಳು, ಯಾಕಂದ್ರೆ ಚಿಕ್ಕದ ಮುಳ್ಳು ಫಾಸ್ಟ್ ಆಗಿ ತಿರುಗತ್ತೆ. ಅದು ಚಿಕ್ಕ ಇದು, ದೊಡ್ಡ ಮುಳ್ಳು ಒಂದು ಸ್ವಲ್ಪ ಅದು ಅಂತ ತರ ಅದು. ಹಾಗೆ ಇಟ್ಟುಕೊಳ್ಬೇಕು. ಆದರೆ ನಕ್ಷತ್ರಗಳು ಮಾತ್ರ ಪ್ರದಕ್ಷಿಣಾಕಾರವಾಗಿಯೇ ಸುತ್ತುತ್ತವೆ, ಅವು ಅಪ್ರದಕ್ಷಿಣವಾಗಿ ಬರೋದಿಲ್ಲ. ಅದನ್ನಿಲ್ಲಿ ಹೇಳಿದ್ದಾರೆ. ಒಟ್ಟು 28 ನಕ್ಷತ್ರಗಳು. 28 ಹೇಗಾಯಿತು? 27 ಅಲ್ವಾ ನಕ್ಷತ್ರಗಳು? ಅಂದ್ರೆ ಅಭಿಜಿತ್ ಅನ್ನೋ ಒಂದು ನಕ್ಷತ್ರವನ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಇದು ಹೇಗೆ ಬಂತು ಅಭಿಜಿತ್ ನಕ್ಷತ್ರ ಅಂತ ಅನ್ನೋದಕ್ಕೆ ವಿಜಯಧ್ವಜ ತೀರ್ಥರು ಬರೆದಿದ್ದಾರೆ. ಅಭಿಜಿತ್ ನಕ್ಷತ್ರ ಅಂದ್ರೆ ಉತ್ತರಾಷಾಢ ನಕ್ಷತ್ರದ ಉತ್ತರಾರ್ಧ ಮತ್ತು ಶ್ರವಣ ನಕ್ಷತ್ರದ ಪೂರ್ವಾರ್ಧ ಎರಡು ಸೇರಿ ಒಂದು ಅಭಿಜಿತ್ ಅಂತ ಪ್ರತ್ಯೇಕವಾಗಿ ಒಂದು ನಕ್ಷತ್ರ ಅಂತ ಪರಿಗಣನೆ ಮಾಡೋ ಪದ್ಧತಿ ಇದೆ.
ಅದನ್ನು ಸೇರಿಸ್ಕೊಂಡು ಒಟ್ಟು 27 ಪ್ಲಸ್ ಅಭಿಜಿತ್ ಅನ್ನೋದು ಸೇರಿದರೆ ಒಟ್ಟು 28. ಹೀಗೆ ಅಷ್ಟಾವಿಂಶತಿ ಸಂಖ್ಯಾಕಾನಿ ಸಹಾಭಿಜಿತ ಅಷ್ಟಾವಿಂಶತಿ. ಈ 28 ನಕ್ಷತ್ರಗಳನ್ನ ಭಗವಂತ ಸೂರ್ಯನ ರಥಕ್ಕೆ ಅನುಸಾರವಾಗಿ ಸಂಚಾರ ಮಾಡುವಂತೆ ಏರ್ಪಾಡು ಮಾಡಿದ್ದಾನೆ. ತತ ಉಪರಿಷ್ಟಾದ್ ಉಶನಾ 2,00,000 ಯೋಜನಾದುಪಲಭ್ಯತೆ ಪುರತಃ ಪಶ್ಚಾತ್ ಸಹೈವ ಅರ್ಕಸ್ಯ ಶೈಘ್ರ್ಯ ಮಾಂದ್ಯ ಸಾಮ್ಯಾದಿಭಿಃ ಗತಿಭಿಃ ಅರ್ಕವಚ್ಚರತಿ. ಲೋಕಾನಾಂ ನಿತ್ಯದಾ ಅನುಕೂಲಯೇವ ಪ್ರಾಯೇಣ ವರ್ಷಂ ಯತ್ ಸ್ಥಿತಿದ್ವಾರೇಣ ಅನುಮೀಯತೆ ಸ ವೃಷ್ಟಿವಿಷ್ಟಂಭಗ್ರಹೋಪಶಮನಃ ಉಶನಸಾ ಬುಧೋಪಿ ವ್ಯಾಖ್ಯಾತಃ. ನಕ್ಷತ್ರಗಳ ಬಗ್ಗೆ ಹಿಂದೆ ಹೇಳಿದ್ರಲ್ವಾ, ಆ ನಕ್ಷತ್ರಗಳಿಗಿಂತ 2,00,000 ಯೋಜನದಷ್ಟು ಮೇಲೆ ಶುಕ್ರ ಇದ್ದಾನೆ ಅಂತ. ಇಲ್ಲಿ 2,00,000 ಯೋಜನೆ ಇಟ್ಕೊಳ್ಬೇಕು. 2,00,000 ಯೋಜನ. ಹಿಂದೆ ಚಂದ್ರಮಂಡಲಕ್ಕಿಂತ 1,00,000 ಯೋಜನ ಮೇಲೆ ನಕ್ಷತ್ರ. ಆ ಚಂದ್ರಮಂಡಲ ಸೂರ್ಯಮಂಡಲಕ್ಕಿಂತ 1,00,000 ಯೋಜನ ಮೇಲೆ ಅಂತ. ಹೀಗೆ 1,00,000 ಯೋಜನ ಮೇಲೆ ಹೇಳ್ತಾ ಬಂದರು. ಸೂರ್ಯಮಂಡಲಕ್ಕಿಂತ 1,00,000 ಯೋಜನ ಮೇಲೆ ಚಂದ್ರಮಂಡಲ, ಚಂದ್ರಮಂಡಲಕ್ಕಿಂತ 1,00,000 ಯೋಜನ ಮೇಲೆ ನಕ್ಷತ್ರಗಳು ಅಂತ. ಆ ನಕ್ಷತ್ರಗಳಿಗಿಂತ 2,00,000 ಯೋಜನದ ಮೇಲೆ ಇರುವಂಥದ್ದು ಶುಕ್ರಗ್ರಹ. ಈ ಶುಕ್ರ ಇವನಿಗೆ 3 ಗತಿಗಳಿದ್ದಾವೆ ಸೂರ್ಯನ ಹಾಗೆ. ಶೀಘ್ರಗತಿ, ಮಂದಗತಿ, ಸಮಗತಿ ಅಂತ 3 ವಿಧವಾದ ಗತಿಗಳು. ಸೂರ್ಯನ ಗತಿ ಹೇಗೋ ಹಾಗೆ 3 ವಿಧವಾದ ಗತಿ. ಅವನು ಶೀಘ್ರಗತಿಯಲ್ಲಿರುವಾಗ ಸೂರ್ಯ ಇರುವ ನಕ್ಷತ್ರಕ್ಕಿಂತ ಮುಂದಿನ ನಕ್ಷತ್ರಕ್ಕೆ ಹೋಗ್ತಾನೆ. ಈ ಶುಕ್ರ ಮಂದಗತಿಯಲ್ಲಿರುವಾಗ ಸೂರ್ಯ ಇರೋ ನಕ್ಷತ್ರಕ್ಕಿಂತ ಹಿಂದಿನ ನಕ್ಷತ್ರದಲ್ಲಿ ಇರ್ತಾನೆ. ಸಮಗತಿಯಲ್ಲಿರುವಾಗ ಸೂರ್ಯನಿರುವ ಜಾಗದಲ್ಲೇ ಇರ್ತಾನೆ. ಈ ತರ ತಿಳ್ಕೊಳ್ಬೇಕು ಶುಕ್ರನಿಗೂ ಸೂರ್ಯನಿಗೂ ಇರುವಂತಹ ಒಂದು ಸಂಬಂಧ. ಶುಕ್ರ 3 ವಿಧವಾದ ಗತಿಗಳಿದ್ದಾವಲ್ಲ, ಯಾವಾಗ ಅವನು ವೇಗವಾಗಿ ಸಂಚಾರ ಮಾಡ್ತಾನಲ್ಲ ಶೀಘ್ರಗತಿಯಲ್ಲಿ, ಆವಾಗ ಸೂರ್ಯನಿಗಿಂತ ಮುಂದಿನ ನಕ್ಷತ್ರ, ಸೂರ್ಯ ಯಾವ ನಕ್ಷತ್ರದಲ್ಲಿರ್ತಾನೋ ಆ ನಕ್ಷತ್ರಕ್ಕಿಂತ ಮುಂದಿನ ನಕ್ಷತ್ರದಲ್ಲಿ ಇರ್ತಾನೆ. ಮಂದಗತಿಯಲ್ಲಿರುವಾಗ ಸೂರ್ಯನಿಗಿಂತ ಹಿಂದಿನ ನಕ್ಷತ್ರದಲ್ಲಿ ಇರ್ತಾನೆ, ಸೂರ್ಯ ಇರೋ ನಕ್ಷತ್ರಕ್ಕಿಂತ ಹಿಂದಿನ ನಕ್ಷತ್ರ. ಸಮಾನವಾದ ಗತಿಯಲ್ಲಿ ಸಂಚಾರ ಮಾಡುವಾಗ ಸೂರ್ಯ ಇರುವ ನಕ್ಷತ್ರದಲ್ಲಿಯೇ ಸಂಚಾರ ಮಾಡ್ತಾನೆ. ಹೀಗೆ 3 ವಿಧವಾದ ಗತಿಗಳು ಶುಕ್ರನಿಗೆ ಇದೆ. ಈ ಶುಕ್ರ ಪ್ರಾಯ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾನೆ. ಪ್ರಾಯ ಅಂತ ಹೇಳಿದ್ದಾರೆ, 99% ಅಂತ ಅರ್ಥ. ಸಾಧಾರಣವಾಗಿ ಶುಕ್ರ ಗ್ರಹ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡೋದು, ಯಾರಿಗೂ ಕೆಟ್ಟದ್ದನ್ನ ಉಂಟು ಮಾಡೋದಿಲ್ಲ. ನಿತ್ಯದ ಅನುಕೂಲಯೇವ ಪ್ರಾಯೇಣ ಅಂತ ಹೇಳಿದ್ದಾರೆ. ಪ್ರಾಯೇಣ ಹೆಚ್ಚಾಗಿ ಯಾವಾಗಲೂ ಎಲ್ಲರಿಗೂ ಅನುಕೂಲವಾಗಿಯೇ ಇರ್ತಾನೆ. ಈ ಶುಕ್ರನ ಗತಿಯನ್ನ ನೋಡಿ ಮಳೆ ಆಗ್ತದೋ ಇಲ್ಲವೋ ಅನ್ನೋದನ್ನ ನಾವು ಊಹೆ ಮಾಡ್ಲಿಕ್ಕೆ ಬರ್ತದೆ. ವರ್ಷಂ ಯತ್ ಸ್ಥಿತಿದ್ವಾರೇಣ ಅನುಮೀಯತೆ ಸಹ ವೃಷ್ಟಿವಿಷ್ಟಂಭ ಗ್ರಹೋಪಶಮನಃ ಅಂತ. ಮಳೆಗೆ ಒಂದು ವೇಳೆ ಬೇರೆ ಗ್ರಹಗಳು, ಕುಜ ಮೊದಲಾದ ಗ್ರಹಗಳಿಂದ ತೊಂದರೆ ಏನಾದರೂ ಆಗಿದ್ರೆ, ಪ್ರತಿಬಂಧಕ ಆಗಿದ್ರೆ, ಅದನ್ನು ಈ ಶುಕ್ರ ಪರಿಹಾರ ಮಾಡ್ತಾನಂತೆ. ಮಳೆ ಆಗಲಿಕ್ಕೆ
ಅನುಕೂಲ ಮಾಡಿಕೊಡುವವನು ಈ ಶುಕ್ರ. ಸಾಧಾರಣವಾಗಿ ಶುಕ್ರನ ಗತಿಯಿಂದ ಮಳೆ ಆಗತ್ತೆ ಅಂತ ಗೊತ್ತಾಗ್ತದೆ. ಕುಜಾದಿಗಳು ಒಂದು ವೇಳೆ ಪ್ರತಿಬಂಧಕಗಳಾಗಿದ್ರೂ ಕೂಡ ಮಳೆಗೆ ಅದನ್ನು ಉಪಶಮನ ಮಾಡುವಂಥವನು ಈ ಶುಕ್ರ. ಹಾಗಾಗಿ ಪ್ರಾಯ ಶುಕ್ರ ಸಾಧಾರಣವಾಗಿ ಎಲ್ರಿಗೂ ಒಳ್ಳೆಯದನ್ನೇ ಮಾಡ್ತಾನೆ. ಅಂತ ಇಷ್ಟು ಹೇಳಿ ಉಶನಸಾ ಬುಧೋಪಿ ವ್ಯಾಖ್ಯಾತಃ ಅಂತ ಮುಂದೆ. ಇದರಿಂದ ಬುಧನನ್ನು ಹೀಗೆ ಇಟ್ಕೊಳ್ರಿ, ಬುಧನನ್ನು ಹೇಳಿದ ಹಾಗಾಯ್ತು. ಅಂದ್ರೆ ಶುಕ್ರನಂತೆ ಬುಧನೂ ಕೂಡ 3 ಗತಿ ಉಳ್ಳವನು. ಶೀಘ್ರಗತಿ, ಮಂದಗತಿ, ಸಮಗತಿ ಅಂತ 3 ವಿಧವಾದ ಗತಿ ಉಳ್ಳವನು ಬುಧನು. ಹಾಗೆ ಶುಕ್ರನ ಹಾಗೆ ಬುಧನು ಕೂಡ ಅಂತಂದ್ರೆ 3 ವಿಧವಾದ ಗತಿ ಉಳ್ಳವನು ಅನ್ನೋ ಅಭಿಪ್ರಾಯದಲ್ಲಿ ಹೇಳಿತ್ತು. ತತ ಉಪರಿಷ್ಟಾದ್ ಉಶನಾ ದ್ವಿಲಕ್ಷಯೋಜನಾದುಪಲಭ್ಯತೆ ಪುರತಃ ಪಶ್ಚಾತ್ ಸಹೈವ ಅರ್ಕಸ್ಯ ಶೈಘ್ರ್ಯ ಮಾಂದ್ಯ ಸಾಮ್ಯಾದಿಭಿಃ ಗತಿಭಿಃ ಅರ್ಕವತ್ ಚರತಿ. ಲೋಕಾನಾಂ ನಿತ್ಯದಾ ಅನುಕೂಲಃ ಏವ ಪ್ರಾಯೇಣ ವರ್ಷಂ ಯತ್ ಸ್ಥಿತಿದ್ವಾರೇಣ ಅನುಮೀಯತೆ ಸಹ ವೃಷ್ಟಿವಿಷ್ಟಂಭಗ್ರಹೋಪಶಮನಃ. ಉಶನಸಾ ಬುಧೋಪಿ ವ್ಯಾಖ್ಯಾತಃ. ತತೌಪರಿಷ್ಟಾತ್ ದ್ವಿಲಕ್ಷಯೋಜನತೋ ಬುಧಃ ಸೋಮಸುತ ಉಪಲಭ್ಯಮಾನಃ ಪ್ರಾಯೇಣ ಶುಭಕೃತ್ ಯದಾ ಅರ್ಕಂ ಅತಿರಿಚ್ಯೇತ ತದಾ ಅತಿವಾತಾಭ್ರ ಪ್ರಾಯಾನಾವೃಷ್ಟ್ಯಾದಿ ಭಯಂ ಆಶಂಸತೆ. ಬುಧ ಹಿಂದೆ ಹೇಳಿದ್ರು ಬುಧೋಪಿ ವ್ಯಾಖ್ಯಾತಃ ಅಂತ. ಅಂದ್ರೆ ಬುಧನು ಕೂಡ ಹಿಂದೆ ಶುಕ್ರನಂತೆ 3 ವಿಧವಾದ ಗತಿ ಉಳ್ಳವನು ಅಂತ. ಅವನಿರೋದೆಲ್ಲಿ ಅಂದ್ರೆ ಶುಕ್ರನಿಗಿಂತ 2 ಲಕ್ಷ ಯೋಜನೆ ಎತ್ತರ. ಇಲ್ಲೆಲ್ಲ 2 ಲಕ್ಷ ಯೋಜನೆ ಇಟ್ಕೊಳ್ತಾ ಬರ್ಬೇಕಿನ್ನು ಮೇಲೆ. ನಕ್ಷತ್ರಗಳಿಂದ ಮೇಲೆ ಶುಕ್ರ 2 ಲಕ್ಷ ಯೋಜನೆ ಮೇಲೆ. ಆ ಶುಕ್ರನಿಗಿಂತ ಬುಧ 2 ಲಕ್ಷ ಯೋಜನೆ ಮೇಲೆ ಇದ್ದಾನೆ. ಇವನು ಚಂದ್ರನ ಮಗ ಬುಧ, ಸೋಮಸುತಃ. ಶುಕ್ರನಿಗಿಂತ 2 ಲಕ್ಷ ಯೋಜನೆ ಎತ್ತರದಲ್ಲಿ ಕಾಣಿಸ್ಕೊಳ್ತಾನೆ. ಇವನು ಕೂಡ ಪ್ರಾಯ ಲೋಕಕ್ಕೆ ಶುಭವನ್ನೇ ಉಂಟು ಮಾಡ್ತಾನೆ. ಶುಕ್ರ ಹೇಗೋ ಹಾಗೆ ಪ್ರಾಯ ಎಲ್ಲರಿಗೂ ಪ್ರಾಯೇಣ ಶುಭಕೃತ್, ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡ್ತಕ್ಕಂಥವನು, ಶುಭಕಾರಕ. ಒಂದು ವೇಳೆ ಅವನ ಕ್ರಮದಲ್ಲಿ ಚೂರು ವ್ಯತ್ಯಾಸ ಆದರೆ ಮಾತ್ರ ಭಯ ಉಂಟು ಮಾಡ್ತಾನೆ. ಅಂದರೆ ಕ್ರಮವಾಗಿ ಸಂಚಾರವನ್ನು ಮಾಡುವಾಗ ಆ ಕ್ರಮದಿಂದ ಬರುವ ನಕ್ಷತ್ರವನ್ನು ಬಿಟ್ಟು ನೀ ಬೇರೆ ನಕ್ಷತ್ರಕ್ಕೆ ಹೋದರೆ ಆವಾಗ ಮಾತ್ರ ಚಂಡಮಾರುತ, ಅನಾವೃಷ್ಟಿ ಮೊದಲಾದವುಗಳು ಆಗ್ತಕ್ಕಂತಹ ಒಂದು ಸಂದರ್ಭ ಇದೆ. ಆ ಭಯವನ್ನು ಸೂಚನೆ ಮಾಡ್ತಾನಂತೆ ಬುಧ. ಅದನ್ನು ನೋಡಿ ತಿಳ್ಕೊಳ್ಬೇಕು. ಆ ಬುಧ ಒಂದು ವೇಳೆ ಕ್ರಮವಾಗಿ ಬರುವ ನಕ್ಷತ್ರದಲ್ಲಿ ಒಂದು ನಕ್ಷತ್ರ ಬಿಟ್ಟು ಬೇರೆ ನಕ್ಷತ್ರಕ್ಕೆ ಏನಾದರೂ ಹೋದರೆ ಆವಾಗ ಒಂದೋ ಅನಾವೃಷ್ಟಿ ಆಗತ್ತೆ, ಇಲ್ಲ ಅತಿವೃಷ್ಟಿ ಆಗತ್ತೆ, ಚಂಡಮಾರುತ ಮೊದಲಾದಂತಹ ಪರಿಸ್ಥಿತಿ ಉಂಟಾಗತ್ತೆ, ಪ್ರಕೃತಿ ವಿಕೋಪ ಆಗತ್ತೆ ಅಂತನ್ನೋದನ್ನ ಸೂಚನೆ ಮಾಡ್ತಾನೆ ಈ ಬುಧ. ತತ ಉಪರಿಷ್ಟಾತ್ ದ್ವಿಲಕ್ಷಯೋಜನತೋ ಬುಧಃ ಸೋಮಸುತಃ ಉಪಲಭ್ಯಮಾನಃ ಪ್ರಾಯೇಣ ಶುಭಕೃತ್ ಯದಾ ಅರ್ಕಮತಿರಿಚ್ಯೇತ ತದಾ ಅತಿವಾತಾಭ್ರಪ್ರಾಯಾನಾವೃಷ್ಟ್ಯಾದಿ ಭಯಂ ಆಶಂಸತೆ. ಅತಿರಿಚ್ಯೇತ ಅಂತಂದ್ರೆ ಕ್ರಮವಾದ ಸ್ಥಾನವನ್ನ, ಕ್ರಮಸ್ಥಾನವಾದ ನಕ್ಷತ್ರವನ್ನ ಬಿಟ್ಟು ಬೇರೆ ನಕ್ಷತ್ರಕ್ಕೆ ಬಂದ್ರೆ. ಅದು ಹೇಗೆ ಬರುತ್ತೆ? ಕ್ರಮವಾಗಿಯೇ ಬರಬೇಕಲ್ವಾ ಅಂತ.
ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಕ್ರಮವಾಗೇ ಸಂಚಾರ ಮಾಡಬೇಕು. ಅಕಸ್ಮಾತ್ ಆ ಕ್ರಮ ಏನಾದರೂ ವ್ಯತ್ಯಾಸ ಆಗಿ ಆ ಕ್ರಮಪ್ರಾಪ್ತವಾದ ನಕ್ಷತ್ರವನ್ನು ಬಿಟ್ಟು ಬೇರೆ ನಕ್ಷತ್ರಕ್ಕೆ ಹೋದರೆ ಅಂತ. ಕೆಲವು ಸಲ ಹಾಗಾಗಬಹುದು. ಯಾಕೆಂದ್ರೆ ಇವನಿಗೂ ಕೂಡ 3 ವಿಧವಾದ ಗತಿ ಇದೆ ಅಲ್ವಾ. ಶೀಘ್ರಗತಿ, ಮಂದಗತಿ, ಸಮಗತಿ ಇರೋದ್ರಿಂದ ಕೆಲವು ಸಲ ಹಾಗಾಗೋ ಒಂದು ಸಂದರ್ಭ ಇದೆ. ನಕ್ಷತ್ರಗಳು ಮಾತ್ರ ಏಕಪ್ರಕಾರವಾಗಿ ಸಂಚಾರ ಮಾಡ್ತವೆ. ಮೇರುಗೆ ಪ್ರದಕ್ಷಿಣಾಕಾರವಾಗಿಯೇ ಸಂಚಾರ ಮಾಡ್ತಾ ಇರ್ತವೆ. ಅಲ್ಲಿ ಶೀಘ್ರಗತಿ, ಮಂದಗತಿ, ಸಮಗತಿ ಅಂತೇನು ಹೇಳಿಲ್ಲ. ಹಾಗಾಗಿ ಏಕಪ್ರಕಾರವಾಗಿ ಸಂಚಾರ ಮಾಡ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಬುಧ ಒಂದು ವೇಳೆ ಶೀಘ್ರಗತಿ ಆದರೆ ಆವಾಗ ಇಂಥ ಪ್ರಕೃತಿ ವಿಕೋಪ ಉಂಟಾಗೋ ಚಾನ್ಸ್ ಇದೆ. ಆ ನಕ್ಷತ್ರ ಬಿಟ್ಟು ಮತ್ತೊಂದು ನಕ್ಷತ್ರಕ್ಕೆ ಹಾರಿ ಹೋಗುವ ಪ್ರಸಂಗ ಬರ್ತದೆ ಶೀಘ್ರಗತಿ ಆದಾಗ ಅಥವಾ ಮಂದಗತಿ ಆದಾಗ. ಹಾಗೆ ಇಟ್ಟುಕೊಳ್ಬೇಕು. ಆಮೇಲೆ ಬುಧನ ಮೇಲೆ ಅಂಗಾರಕ. ತತ ಊರ್ಧ್ವಂ ಅಂಗಾರಕೋಪಿ ಯೋಜನ ಲಕ್ಷದ್ವಿತಯಃ ಉಪಲಭ್ಯಮಾನಃ ತ್ರಿಭಿಸ್ತ್ರಿಭಿಃ ಪಕ್ಷೈಃ ಏಕೈಕಶೋ ರಾಶೀನ್ 12 ಚ ಅನುಭುಂಕ್ತೆ. ಬುಧನಿಗಿಂತ 2 ಲಕ್ಷ ಯೋಜನ ಮೇಲೆ ಅಂಗಾರಕ ಗ್ರಹ ಇದ್ದಾನೆ, ಮಂಗಳ. ಅವನು ಬುಧನಿಗಿಂತ ಮೇಲೆ 2 ಲಕ್ಷ ಯೋಜನ ಮೇಲೆ ಮಂಗಳ ಗ್ರಹ. ಇವನಿಗೆ ವಕ್ರಗತಿ ಇದೆ. ವಕ್ರಗತಿ ಇಲ್ಲ ಅಂತಾದ್ರೆ, ಅಂದ್ರೆ ವಕ್ರಗತಿ ಇಲ್ಲದೆ ಸಮಾನವಾಗಿ ಹೋಗ್ತಾ ಇದ್ದಾನೆ ಅಂತಾದ್ರೆ ಆವಾಗ 3 ಪಕ್ಷಗಳಿಗೆ ಒಂದರಂತೆ 12 ರಾಶಿಗಳನ್ನು ದಾಟ್ತಾನೆ. ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಬೇಕಾಗಿದ್ರೆ 3 ಪಕ್ಷ ಬೇಕು, ಅಂದ್ರೆ 45 ದಿವಸ. 45 ದಿವಸ ಒಂದು ರಾಶಿಯಲ್ಲಿ ಇರ್ತಾನೆ. ಅದನ್ನು ದಾಟಿ ಮತ್ತೊಂದು ರಾಶಿಗೆ ಹೋದ ಮೇಲೆ ಅಲ್ಲಿ ಒಂದು 45 ದಿವಸ 3 ಪಕ್ಷಗಳಂತೆ ಒಂದೊಂದು ರಾಶಿಗಳನ್ನು ದಾಟುತ್ತಾ ಹೋಗ್ತಾನೆ. ಇದು ವಕ್ರಗತಿ ಇಲ್ಲದೆ ಇದ್ರೆ ಅಂತ. ಯದಿ ನವಕ್ರೇಣ ಅಭಿವರ್ತತೆ ಪ್ರಾಯೇಣ ಶುಭಗ್ರಹೋ ಅಘಶಂಸಃ. ಪ್ರಾಯ ಇವನು ಶುಭವನ್ನ ಸೂಚನೆ ಮಾಡ್ತಕ್ಕಂಥವನು ಮಂಗಳ. ಶುಭದ ಗ್ರಹದ ಯೋಗ ಇರುವಾಗ, ಒಂದು ವೇಳೆ ಶುಭಗ್ರಹ ಯೋಗ ಇಲ್ಲ ಅಂತಾದ್ರೆ ಅಶುಭವನ್ನು ಸೂಚನೆ ಮಾಡ್ತಾನೆ. ಹಾಗಾಗಿ ಒಂದು ರೀತಿ ಅಸ್ವತಂತ್ರ ಅಂತ ಹೇಳಬಹುದು. ಶುಭಗ್ರಹಗಳ ಯೋಗ ಇದ್ರೆ ಮಾತ್ರ ಶುಭ ಸೂಚಕ, ಶುಭಗ್ರಹಗಳ ಯೋಗ ಇಲ್ಲ ಅಂದ್ರೆ ಅಶುಭ ಸೂಚಕ. ಶುಭಗ್ರಹಗಳ ಯೋಗ ಇಲ್ಲ ಅಂದ್ರೆ ಅಶುಭ ಸೂಚಕ. ಆದ್ದರಿಂದ ಇವನನ್ನು ಅಶುಭ ಗ್ರಹ ಅಂತಾನೆ ಕರೀತಾರೆ. ಮಂಗಳವನ್ನ ಅಶುಭ ಗ್ರಹ ಅಂತ ಕರೆಯೋ ಉದ್ದೇಶ, ಶುಭಗ್ರಹ ಯೋಗ ಇಲ್ಲದೆ ಇದ್ದಾಗ ಅಶುಭ ಸೂಚಕ ಇವನು. ಶುಭಗ್ರಹ ಯೋಗ ಇದ್ದಾಗ ಮಾತ್ರ ಶುಭ ಸೂಚಕ. ಆ ಕಾರಣದಿಂದ ಇವನನ್ನ ಅಶುಭ ಗ್ರಹ ಅಂತ ಎಲ್ಲರೂ ಪರಿಗಣನೆ ಮಾಡಿದ್ದಾರೆ. ತತ ಊರ್ಧ್ವಂ ಅಂಗಾರಕೋಪಿ ಯೋಜನ ಲಕ್ಷದ್ವಿತಯಃ ಉಪಲಭ್ಯಮಾನಃ ತ್ರಿಭಿಃ ಪಕ್ಷೈಃ ಏಕೈಕಶೋ ರಾಶೀನ್ 12 ಚ ಅನುಭುಂಕ್ತೆ ಯದಿ ನ ವಕ್ರೇಣ ಅಭಿವರ್ತತೆ ಪ್ರಾಯೇಣ ಅಶುಭಗ್ರಹೋ ಅಘಶಂಸಃ.
ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಧನ್ಯವಾದಗಳು ಗುರುಗಳೇ.